ಎಲ್ರಿಗೂ ಸಹ ನಮಸ್ತೆ. ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಯಾರು ಹೋಗ್ತಾರೆ ಅಂತ ಹೇಳಿ ಎಲ್ರಿಗೂ ಸಹ ಕುತೂಹಲ ಇದ್ದೇ ಇದೆ. ಈ ವಾರ ಅಶ್ವಿನಿ ಗೌಡ, ಜಾನ್ವಿ, ಧ್ರುವಂತ್, ರಕ್ಷಿತಾ, ಕಾಕ್ರೋಚ್ ಸುದಿ, ರಿಷಾ ಗೌಡ, ರಾಶಿಕಾ, ಮೊಮೆಂಟ್ ರಘು ಇಷ್ಟು ಜನ ನಾಮಿನೇಟ್ ಆಗಿರುವಂಥದ್ದು. ನಾಮಿನೇಟ್ ಪ್ರಕ್ರಿಯೆಯಲ್ಲಿ ತುಂಬ ಜನ ನಾಮಿನೇಟ್ ಆಗೋದು, ಕ್ಯಾನ್ಸಲ್ ಆಗೋದು ಹೀಗೆ ನಡೀತಲೇ ಇತ್ತು. ಕೊನೆಗೆ ಈ 8 ಜನರು ನಾಮಿನೇಷನ್ ಆಗಿರುವಂಥದ್ದು. ಎಷ್ಟೋ ಹೊರಗಡೆ ಇರುವಂತಹ ರಕ್ಷಿತಾ ಹಾಗೂ ರಘು ಅವರ ಫ್ಯಾನ್ಸ್ಗೆ ರಕ್ಷಿತಾ ಮಾಡಿದ್ದು ಕೆಲವೊಂದು ಸರಿ ಅಂತ ಹೇಳಿ ಅನಿಸಿದೆ ಈ ವಾರ ಎಪಿಸೋಡ್ ನೋಡಿದ ಮೇಲೆ. ಆದರೆ ಇದು ಒಂದು ಗ್ರೂಪ್ ಜೊತೆ ಇದ್ದಾಗ, ಆ ಗ್ರೂಪಿನವರು ಬೇರೆ ಜೊತೆ ತಂಡದಲ್ಲಿ ಇದ್ದಾಗ ಅವರನ್ನು ಕೋಪ ಬರೆಸುವಂಥದ್ದು, ಏನೋ ಮೂರನೇ ಸ್ಟ್ರಾಟಜಿ ಮಾಡ್ತಾ ಇರುವಂಥದ್ದು, ಇವೆಲ್ಲವನ್ನು ಸಹ ಸುದೀಪ್ ಅವರು ಗಮನಿಸಿ ಈ ರಕ್ಷಿತಾ ಅವರ ಮತ್ತು ಹಾಗೂ ಗಿಲ್ಲಿ ಅವರಿಗೆ ಅವರು ಹೇಳ್ತಾರೆ, ಯಾಕೆ ಈ ರೀತಿಯಾಗಿ ಮಾಡಬೇಕಾಗಿತ್ತು, ಏನು ನಿಮ್ಮ ಈ ಕತೆ ಅಂತ ಹೇಳಿ ಖಡಕ್ಕಾಗಿ ಸುದೀಪ್ ಅವರು ಕೇಳಿರುವಂಥದ್ದು. ಇದಕ್ಕೆ ಏನು ಉತ್ತರವನ್ನು ರಕ್ಷಿತಾ ಅವರು ಕೊಡ್ತಾರೆ, ಏನೇನಾಗುತ್ತೆ ಅಂತ ಹೇಳಿ ಈ ಎಪಿಸೋಡ್ನಲ್ಲಿ ನೋಡಬೇಕಾಗಿದೆ. ಈ ವಾರ ಮನೆಯಿಂದ ಕಾಕ್ರೋಚ್ ಸುದಿ ಅಥವಾ ಧ್ರುವಂತ್ ಅವರು ಇಬ್ಬರೂ ಸಹ ಹೊರಗಡೆ ಹೋಗುವಂತಹ ಸಾಧ್ಯತೆ ಹೆಚ್ಚು ಇದೆ ಅಂತ ಹೇಳಿ ಹೇಳಲಾಗ್ತಾ ಇತ್ತು. ಈಗ ಅಶ್ವಿನಿ ಗೌಡ, ರಕ್ಷಿತಾ, ರಘು ಅವರು ಅತಿ ಹೆಚ್ಚಿನ ಹೋಟ್ನಲ್ಲಿ ಅವರು ಸೇವ್ ಆಗಿರ್ತಾರೆ. ಜಾನ್ವಿ ಅವರು ಸಹ ಅಷ್ಟೇ. ಈಗ ಕಾಕ್ರೋಚ್ ಸುದಿ ಮನೆಯಿಂದ ಹೊರಗಡೆ ಬರಬಹುದು ಅಥವಾ ಧ್ರುವಂತ್ ಮನೆಯಿಂದ ಹೊರಗಡೆ ಬರಬಹುದು ಅಂತ ಹೇಳಿ ಅತಿ ಹೆಚ್ಚಾಗಿ ಹೇಳಲಾಗ್ತಾ ಇದೆ. ಯಾರು ಮನೆಯಿಂದ ಹೊರಗಡೆ ಬರ್ತಾರೆ ಅಂತ ಹೇಳಿ ಕಾದು ನೋಡಬೇಕಾಗಿದೆ. ಈ ವಾರ ಅಂತೂ ಕಿಚ್ಚನ ಎಪಿಸೋಡ್ ಎರಡೂ ಸಹ ತುಂಬಾ ಭರ್ಜರಿಯಿಂದ ಕೂಡಿದೆ. ನಿಮಗೂ ಸಹ ಈ ಮಾಹಿತಿ ಏನಾದರೂ ಇಷ್ಟ ಆಗಿದರೆ ಈ ಕೂಡಲೇ ವಿಡಿಯೋವನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲನ್ನು ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋವನ್ನು ಮುಗಿಸೋಣ. ಪ್ರತಿಯೊಂದು ದಿನವೂ ಸಹ ಪ್ರತಿ ವಿಚಾರಗಳು, ನ್ಯೂ ಕಂಟೆಂಟ್ಗಳು ಬರ್ತಾ ಇರುತ್ತೆ. ಅದಕ್ಕಾಗಿ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ತಪ್ಪದೇ ಮರೆಯಬೇಡಿ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.